ರೈತರಿಂದ 10,000 ರೂಪಾಯಿ ಲಂಚವನ್ನ ಸ್ವೀಕಾರ ಮಾಡಿದ ಅಧಿಕಾರಿ. ಕೆಲ ರೈತರಿಂದ ಹೀಗೆ ಲಂಚವನ್ನ ಸ್ವೀಕಾರ ಮಾಡಿ ಕೆಲಸವನ್ನ ಮಾಡ್ತಿರುವ ಈ ಅಧಿಕಾರಿ ನನಗೆ ಲಂಚವನ್ನ ಮೊದಲು ಕೊಡಿ, ಆಮೇಲೆ ನಿಮ್ಮ ಕೆಲಸವನ್ನ ಮಾಡಿಕೊಡ್ತೀನಿ ಅನ್ನೋ ರೀತಿಯಲ್ಲಿ ಈ ಅಧಿಕಾರಿ ರೈತರಿಂದ ಲಂಚವನ್ನ ಪಡೆದುಕೊಂಡು ಕೆಲಸವನ್ನ ಮಾಡ್ತಿರುವುದು ಈಗ ಬೆಳಕಿಗೆ ಬಂದಿದೆ. ಇನ್ನು ಗದಗ ರೇಷ್ಮೆ ಇಲಾಖೆಯ ಉಪನಿರ್ದೇಶಕ ಕೈಲಾಸ ಮೂರ್ತಿ ಲಂಚವನ್ನ ಸ್ವೀಕಾರ ಮಾಡ್ತಿರುವ ಪರಿಸ್ಥಿತಿ ಗದಗದಲ್ಲಿ ಎದುರಾಗಿದೆ. ಸರ್ಕಾರದ ಯೋಜನೆ ಸಾರ್ವಜನಿಕರಿಗೆ ತಲುಪಿಸುವ ಲಂಚ ಕೂಡ ಆಗಿರುವಂತದ್ದು. ಲಂಚ ಕೊಡದಿದ್ರೆ ಸರ್ಕಾರದ ಯೋಜನೆ ಜನರಿಗೆ ತಲುಪಲ್ಲ ಎಂಬ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಈ ಕುರಿತು ಸಚಿವ ಎಚ್.ಕೆ. ಪಾಟೀಲ್ಗೆ ದೂರು ನೀಡಿದ್ರು. ಇವರ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನ ಇನ್ನ ಕೈಗೊಂಡಿಲ್ಲ. ಲಂಚ ಸ್ವೀಕಾರ ಮಾಡುವ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಯ ಬೆನ್ನಿಗೆ ನಿಂತಿರುವಂತದ್ದು. ರೈತರ ರಕ್ತ ಹೀರೋ ಅಧಿಕಾರಿಯ ವಿರುದ್ಧ ಕ್ರಮಕ್ಕೆ ಕೂಡ ಒತ್ತಾಯವನ್ನ ಮಾಡಲಾಗಿದೆ.